ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಹಾಗೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರದ ವಿರುದ್ಧ ಕಮಲ ಮತ್ತು ದಳ ನಾಯಕರು ಧರಣಿಯನ್ನ ನಡೆಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರದ ವಿರುದ್ಧ ಕಮಲ ಮತ್ತು ದಳದ ನಾಯಕರು ಧರಣಿಯನ್ನ ಹೂಡಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ವಿಧಾನಸಭೆಯಲ್ಲಿ ದೋಸ್ತಿಗಳ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಲಾಯಿತು. ವಿಧಾನಸಭೆಯ ಆವರಣದಲ್ಲೇ ತಮಟೆಯನ್ನ ಬಾರಿಸಿ ಭಜನೆಯನ್ನ ಕೂಡ ಕೈಗೊಂಡರು. ಮಧ್ಯರಾತ್ರಿಯವರೆಗೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಧರಣಿಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯ ಬಳಿಕ ಸದನದಲ್ಲಿ ನಿದ್ದೆಯನ್ನ ಕೂಡ ಮಾಡಿದ್ರು. ನಂತರ ಬೆಳಿಗ್ಗೆ ಎದ್ದು ವಿಧಾನಸೌಧ ಆವರಣದಲ್ಲಿ ವಾಕಿಂಗ್ ಕೂಡ ಹೊರಟಿರುವಂಥದ್ದು. ಅಬಕಾರಿ ಇಲಾಖೆಯಲ್ಲಿ ಲಂಚ ವರ್ಗಾವಣೆ ದಂಧೆ ಮತ್ತು ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಸಂಬಂಧ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಈ ಕ್ಷಣವೇ ರಿಸೈನ್ ಮಾಡಲೇಬೇಕು, ರಾಜೀನಾಮೆಯನ್ನ ನೀಡಲೇಬೇಕು ಎನ್ನುವಂತಹ ಪಟ್ಟನ್ನ ಹಿಡಿದು ನಿನ್ನೆ ರಾತ್ರಿ ಅಹೋರಾತ್ರಿ ಧರಣಿಯನ್ನ ನಡೆಸಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಮಲಗಿದ್ದಾರೆ ಎಲ್ಲ ಸಚಿವರು ಕೂಡ. ಎಸ್, ನೋಡಿ, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಅಬಕಾರಿ ಇಲಾಖೆಯಲ್ಲಿ ಪರವಾನಗಿ ನೀಡೋಕೆ ಹಾಗೆ ವರ್ಗಾವಣೆ ಸುಗಮಗೊಳಿಸೋಕೆ ಲಂಚವನ್ನ ಪಡಿತಾ ಇದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಹೀಗಾಗಿ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ರು. ಅಹೋರಾತ್ರಿ ಧರಣಿಯ ಬಳಿಕ ಸದನದಲ್ಲೇ ನಿದ್ದೆಯನ್ನ ಮಾಡ್ತಾ ಇರುವಂಥದ್ದು. ನಿದ್ದೆ ಮಾಡುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಇನ್ನು ಮಧ್ಯರಾತ್ರಿಯವರೆಗೂ ಕೂಡ ತಮಟೆಯನ್ನ ಬಾರಿಸಿ ಜಾಗರಣೆ ಭಜನೆಯನ್ನ ಕೂಡ ಮಾಡಿರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಹಾಗಾದ್ರೆ ಯಾರೆಲ್ಲ ಭಾಗಿಯಾಗಿದ್ರು ಈ ಒಂದು ಧರಣಿಯಲ್ಲಿ ನೋಡ್ತಾ ಹೋಗೋದಾದ್ರೆ, ನೋಡಿ, ಆರ್ ಅಶೋಕ್ ವಿಪಕ್ಷ ನಾಯಕರು, ಪದ್ಮನಾಭನಗರದ ಶಾಸಕರಾದಂತಹ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು, ಹಾಗೆ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್, ಬಿ.ವೈ. ವಿಜಯೇಂದ್ರ, ಚನ್ನಬಸಪ್ಪ, ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ವೇದವ್ಯಾಸ ಕಾಮತ್ ಅವರು, ಡಾಕ್ಟರ್ ಭರತ್ ಶೆಟ್ಟಿ, ಶರಣು ಸಲಗಾರ್, ಮುನಿರತ್ನ, ಹರೀಶ್ ಪೂಂಜಾ, ಗುರ್ಮೆ ಸುರೇಶ್ ಶೆಟ್ಟಿ, ಬಿಪಿ ಹರೀಶ್ ಸೇರಿದಂತೆ ಡಾಕ್ಟರ್ ಚಂದ್ರು ಲಮಾಣಿ, ಶೈಲೇಂದ್ರ ಬೆಲ್ದಾಳೆ ಇವರೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿದ್ರು ಅಂತಾನೆ ಹೇಳ್ಬೋದು. ಎಸ್, ಈಗಾಗಲೇ ನಿದ್ದೆಯನ್ನ ಮಾಡ್ತಾ ಇರುವಂತಹ ಕೆಲವೊಂದು ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಹಾಗೆ ನಿದ್ರೆಯ ಬಳಿಕ ಇದೀಗ ವಿಧಾನಸೌಧದ ಆವರಣದಲ್ಲೇ ವಾಕಿಂಗ್ ಮಾಡ್ತಾ ಇದ್ದ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಕರ್ನಾಟಕ ಇತಿಹಾಸದಲ್ಲೇ ಭ್ರಷ್ಟ ಸಚಿವ ತಿಮ್ಮಾಪುರ ಆಗಿದ್ದಾರೆ. ತಿಮ್ಮಾಪುರ ವಿರುದ್ಧ 6,000 ಕೋಟಿ ಲೂಟಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಅಬಕಾರಿ ಸಚಿವರು ಲೂಟಿ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ತಿಂಗಳಿಗೆ 200ರಿಂದ 300 ಕೋಟಿ ದುಡ್ಡು ಕಲೆಕ್ಟ್ ಮಾಡ್ತಾರಂತೆ. ಒಂದೊಂದು ಡಿಸಿ ಪೋಸ್ಟ್ಗೂ 2 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಕಾನ್ಸ್ಟೇಬಲ್ಗೂ 10 ಲಕ್ಷ ಕಲೆಕ್ಟ್ ಮಾಡ್ತಾರೆ. ಅಬಕಾರಿ ಡಿಸಿ ಹೇಳ್ತಾರೆ ಮಂತ್ರಿಗೆ ದುಡ್ಡು ಕೊಡಬೇಕು ಅಂತ. ವಿಧಾನಸೌಧದಲ್ಲಿ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿರುವಂಥದ್ದು. ನೋಡಿ, ಇದೇ ವಿಚಾರವಾಗಿ ಆರ್ ಅಶೋಕ್ ಅವರು ಮಾತನಾಡಿದ್ರು. ನೋಡಿ, ಅಬಕಾರಿ ಇಲಾಖೆಯಲ್ಲಿ ಪರವಾನಗಿಯನ್ನ ನೀಡೋಕೆ, ಅಂದ್ರೆ ಲೈಸೆನ್ಸ್ ನೀಡೋಕೆ, ವರ್ಗಾವಣೆಯನ್ನ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಳ್ಳೋಕೆ ಲಂಚವನ್ನ ಪಡಿಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ರೆಕಾರ್ಡಿಂಗ್ಗಳು ಕೂಡ ಬಿಡುಗಡೆ ಮಾಡಲಾಗಿದೆ. ಹಾಗೆ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಆದ್ದರಿಂದ ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರು ತಕ್ಷಣವೇ ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಅಂತ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಹಾಗಾದ್ರೆ ಈ ಒಂದು ಅಹೋರಾತ್ರಿ ಧರಣಿ ಆಗಿರಬಹುದು, ಹಾಗೆ ಆರ್.ಬಿ. ತಿಮ್ಮಾಪುರ ಅವರ ಕುರಿತಂತೆ ಏನೆಲ್ಲ ಆರೋಪವನ್ನು ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರು, ನೋಡ್ಕೊಂಡು ಬರೋಣ. ಜಾಯಿಂಟ್ ಕಮಿಷನರ್ ಹೇಳಿದ್ದಾರೆ. ಇದೆಲ್ಲನೂ ಕೂಡ ಜನರ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಈ ಮಂತ್ರಿ ಮೇಲೆ ಕಂಪ್ಲೇಂಟ್ ಆಗಿದೆ. ಮೊನ್ನೆ ಲೋಕಾಯುಕ್ತದವರು ರೆಡ್ ಹ್ಯಾಂಡ್ ಆಗಿ 1.5 ಕೋಟಿಗೆ ಡೀಲ್ ಮಾಡಿ 25 ಲಕ್ಷ ಇಸ್ಕೊಂತಾ ಇರೋವಾಗ ಲೋಕಾಯುಕ್ತ ಹಿಡಿದಿರೋದು. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಮಂತ್ರಿ ಕೇಳ್ತಾರೆ ಸಾಕ್ಷಿ ಕೊಡಿ, ಸಾಕ್ಷಿ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತ ಕಂಪ್ಲೇಂಟ್ ಇದೆ, ಆಡಿಯೋ ಇದೆ. ಭ್ರಷ್ಟ ಸಚಿವ 6,000 ಕೋಟಿ ಲೂಟಿ ಅಂತೇಳಿ ಸ್ವತಃ
ಅಬ್ಕಾರಿ ಅಸೋಸಿಯೇಷನ್ ಇದೆ ಕರ್ನಾಟಕದ, ಅವರು ಅಫಿಷಿಯಲ್ ಆಗಿ ಈ ಮಂತ್ರಿ ಲೂಟಿ ಹೊಡಿತಾ ಇದ್ದಾನೆ, ಮಂತ್ಲಿ ದುಡ್ಡು ಸುಮಾರು 200 ರಿಂದ 300 ಕೋಟಿ ಕಲೆಕ್ಟ್ ಮಾಡ್ತಾರೆ, ಒಂದೊಂದು DC ಪೋಸ್ಟ್ಗೂ 2 ಕೋಟಿ ಕಲೆಕ್ಟ್ ಮಾಡ್ತಾರೆ, ಕಾನ್ಸ್ಟೇಬಲ್ಗೂ 10 ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆಪಾದನೆ ಮಾಡಿದ್ದಾರೆ. ಮತ್ತೆ ಆಡಿಯೋದಲ್ಲಿ ಅಬಕಾರಿ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಆದರೆ ಸಚಿವರಾದಂತಹ RB ತಿಮ್ಮಾಪುರ ಪರವಾಗಿ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ವಿಧಾನಸೌಧದಲ್ಲಿ BY ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ನಡೆದಿದೆ. ಈ ಹಣದಲ್ಲಿ ಕೈ ಕಮಾಂಡ್ಗೆ ಪಾಲು ಕೂಡ ಹೋಗಿದೆ. ಸಿಎಂ ಭ್ರಷ್ಟ ಸಚಿವರ ರಾಜೀನಾಮೆ ಪಡಿಲೇಬೇಕು. ತಿಮ್ಮಾಪುರ ರಾಜೀನಾಮೆಗೆ ಕಮಲ ಮತ್ತು ದಳ ಆಗ್ರಹವನ್ನ ಕೂಡ ಮಾಡ್ತಾ ಇರುವಂಥದ್ದು. ನೋಡಿ, ಒಂದು ಕಡೆ ಅಶೋಕ್ ಅವರು ಕೂಡ ಕಿಡಿಕಾರಿರುವಂಥದ್ದು, ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಇದೇ ವಿಚಾರವಾಗಿ ಮಾತನಾಡಿದ್ರು. ಆದರೆ ನೋಡಿ, ಅಬಕಾರಿ ಸಚಿವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದ್ರು ಕೂಡ ತಿಮ್ಮಾಪುರ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ನಡೆದಿದೆ. ಈ ಹಣದಲ್ಲಿ ಹೈಕಮಾಂಡ್ಗೂ ಕೂಡ ಒಂದಷ್ಟು ಪಾಲು ಹೋಗಿದೆ ಅಂತ ಅವರು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಏನ್ ಮಾತನಾಡಿದ್ರು BY ವಿಜಯೇಂದ್ರ ಅವರು ಈ ಒಂದು ವಿಚಾರದ ಬಗ್ಗೆ ನೋಡ್ಕೊಂಡು ಬರೋಣ. ಅಬಕಾರಿ ಸಚಿವರ ಮೇಲೆ ನೇರವಾಗಿ ಆರೋಪ ಬಂದಿರುವಂಥದ್ದು, ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ತದೆ. ಈ 5-6 ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ. ಇಲ್ಲಿಗೂ ಕೂಡ ಪಾಲು ಹೋಗಿದೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಪಾಲು ಹೋಗಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹಾಗಾಗಿ ಇಂಥ ಬಂಡತನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಂಥ ಭ್ರಷ್ಟ ಅಬಕಾರಿ ಸಚಿವನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷದ ಶಾಸಕರು ಇವತ್ತು ಅಹೋರಾತ್ರಿ ಧರಣಿ ನಾವು ಮಾಡ್ತಾ ಇದ್ದೇವೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಸಚಿವರು ಸಾವಿರಾರು ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ JDS ಶಾಸಕ ಸುರೇಶ್ ಬಾಬು ಹೇಳಿಕೆಯನ್ನ ನೀಡಿರುವಂತದ್ದು. ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸಿ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಭ್ರಷ್ಟಾಚಾರ ನಡೆದಿದ್ರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಭ್ರಷ್ಟ ದುಡ್ಡಿನಿಂದ ಮಹಿಳೆಯರಿಗೆ 2,000 ಹಣವನ್ನ ಕೊಡ್ತಾ ಇದ್ದೀರಾ. ಮಹಿಳೆಯರಿಗೆ ಭ್ರಷ್ಟ ದುಡ್ಡು ಕೊಡುವಂತಹ ಅವಶ್ಯಕತೆ ಇದೆಯಾ? ಸರ್ಕಾರದ ವಿರುದ್ಧ ಶಾಸಕ ಸುರೇಶ್ ಬಾಬು ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ಅಬಕಾರಿ ಇಲಾಖೆ ಆಗಿರ್ಬೋದು, ಯಾವುದೇ ಇಲಾಖೆ ಆಗಿರ್ಬೋದು, ಮೊನ್ನೆ ಅಷ್ಟೇ ನೀವು ಗಮನಿಸ್ತಾ ಹೋಗೋದಾದ್ರೆ ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ಸಾಕಷ್ಟು ಕಮಿಷನ್ನ ನೀಡಲಾಗ್ತಾ ಇದೆ. ಕಮಿಷನ್ನ ಕೊಡಲೇಬೇಕು ಎನ್ನುವಂತಹ ಗುತ್ತಿಗೆದಾರರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟೋದಾದ್ರೆ ಸರ್ಕಾರದ ಬೊಕ್ಕಸ ನಿಜವಾಗ್ಲೂ ಕೂಡ ಖಾಲಿ ಆಗಿದೆಯಾ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇನ್ನು ಗ್ಯಾರಂಟಿಗಳನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ರೀತಿಯ ಭ್ರಷ್ಟಾಚಾರವನ್ನ ಎಸಗಲಾಗ್ತಾ ಇದೆಯಾ ಎಲ್ಲ ಇಲಾಖೆಯಲ್ಲೂ, ಎಲ್ಲ ಸಚಿವರು ಎನ್ನುವಂತಹ ಒಂದಷ್ಟು ಮಾತುಗಳು, ಚರ್ಚೆಗಳು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಭ್ರಷ್ಟಾಚಾರ ನಡೆದಿದ್ರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಹಾಗೆ ಭ್ರಷ್ಟ ದುಡ್ಡಿನಿಂದ ಈ ಗ್ಯಾರಂಟಿ ಯೋಜನೆಗಳು ಏನಿದೆ ಆ ಗ್ಯಾರಂಟಿ ಯೋಜನೆಗಳನ್ನು ನಡೆಸಲಾಗ್ತಾ ಇದೆ. ಹಾಗೆ ಗೃಹಲಕ್ಷ್ಮಿ ಹಣ ಏನು 2,000 ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ, ಅದು ಭ್ರಷ್ಟ ದುಡ್ಡು. ಇದನ್ನ ಕೊಡುವಂತಹ ಅವಶ್ಯಕತೆ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಸುರೇಶ್ ಬಾಬು ಅವರು ಕೇಳಿದ್ದಾರೆ. ಸುರೇಶ್ ಬಾಬು ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಮಾಧ್ಯಮದ ಮುಖಾಂತರ ಮತ್ತು ಜನಗಳ ಮಾತು ಬರ್ತಾ ಇದೆ. ಇದನ್ನು ಕಣ್ಣು ಇದ್ದರೂ ಕೂಡ ಕಾಣದ ರೀತಿಯಲ್ಲಿ ಈ ಸರ್ಕಾರ ಏನು ನಡ್ಕೋತಾ ಇದೆ, ಖಂಡಿತ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇವತ್ತು ನಾವೆಲ್ಲ ನೋಡ್ತೇವೆ, ನಮ್ಮ ಹೆಣ್ಮಕ್ಳಿಗೆ 2,000 ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಸ್ವಾಮಿ, ನೀವು ಇಂಥ ಒಂದು
ಭ್ರಷ್ಟ ದುಡ್ಡಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ನೀವು ಬದುಕು ಕಟ್ಕೊಡೋವಂಥದ್ದು ಪ್ರಮೇಯ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಗಂಡನಿಂದ ದುಡ್ಡು ಕಿತ್ಕೊಳ್ಳೋದು, ಇನ್ನೊಂದು ಕಡೆ ಹೆಂಡತಿ ಕೊಡ್ತಕ್ಕಂಥದ್ದು, ಮತ್ತು ಬೀದಿಯಲ್ಲೂ ಕೂಡ ನೀವು ಅಬ್ಕಾರಿ ಇದನ್ನು ಮಾರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ. ಅದರಿಂದ ಇವತ್ತು ಇದನ್ನೆಲ್ಲ ಕೂಡ ಖಂಡಿಸಿ ನಾವು ಹಿಂದೆ ನಾವೆಲ್ಲ ನೋಡಿದ್ದೇವೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಏನು ಹೆಣ್ಮಕ್ಳ ಕಣ್ಣೀರನ್ನ ನೋಡಿ ಅವತ್ತು ಅರಾಕ್ನ ಬ್ಯಾನ್ ಮಾಡಿದಂಥದ್ದು, ಲಾಟ್ರಿ ಬ್ಯಾನ್ ಮಾಡಿದಂಥದ್ದು, ಇದೆಲ್ಲ ಕೂಡ ನಮಗೆ ನಿದರ್ಶನ ಇದೆ. ಇದರಿಂದ ಈ ಪಾಪದ ಹಣದಿಂದ ನೀವು ಸರ್ಕಾರ ನಡೆಸಬೇಕಾ? ಇದರಿಂದ ನಿಮ್ಮ ಬೊಕ್ಕಸ ತುಂಬಿಸ್ಕೋಬೇಕಾ? ಇಲ್ಲ ನಿಮ್ಮ ಒಂದು ಏನು ಕೇಂದ್ರಕ್ಕೆ ನಿಮ್ಮ ಹಣನ ನಿಮ್ಮ ಪಕ್ಷದ ವರಿಷ್ಠರಿಗೆ ಕಳಿಸ್ಬೇಕಾ? ದಯಮಾಡಿ ಇದನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ಸಾವಿರಾರು ಕೋಟಿ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಸುರೇಶ್ ಬಾಬು ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ನೀವು ಕೂಡ ಗಮನಿಸಿದ್ರೆ ಇದೇ ವಿಚಾರವಾಗಿ ನಿನ್ನೆ ಇಡೀ ರಾತ್ರಿ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ರು. ಜಾಗಟಿಯನ್ನ ಬಾರಿಸಿ ಇನ್ನು ರಾಜೀನಾಮೆಯನ್ನ ಕೊಡಲೇಬೇಕು RB ತಿಮ್ಮಾಪುರ ಅವರು ಎನ್ನುವಂತಹ ಒತ್ತಾಯವನ್ನ ಕೂಡ ಮಾಡಿದ್ರು. ಆನಂತರ ಪಡಸಾಲೆಯಲ್ಲೇ ಮಲಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ ಬಿಜೆಪಿ ಮತ್ತು JDS ನಾಯಕರು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ನಿನ್ನೆ ಅಷ್ಟೇ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರುವಂತದ್ದು ಬಿಜೆಪಿ ಮತ್ತು JDS ನಾಯಕರು. ಹಾಗೆ ಧರಣಿ ಎಲ್ಲ ಹೇಗಿತ್ತು, ಹಾಗೆ ಧರಣಿಯಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರು, ಇನ್ನ ಈ ಒಂದು ಧರಣಿ ಬಗ್ಗೆ RB ತಿಮ್ಮಾಪುರ ಆಗಿರ್ಬೋದು, CM ಆಗಿರ್ಬೋದು, DCM ಆಗಿರ್ಬೋದು, ಕಾಂಗ್ರೆಸ್ ನಾಯಕರು ಏನೆಲ್ಲ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ, ಹೇಗೆ? ಕಾವ್ಯ, ಖಂಡಿತ ಅಬಕಾರಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಎಂಬ ಒಂದು ಗಂಭೀರ ಆರೋಪದೊಂದಿಗೆ ಕಳೆದ ದಿನ ಬಿಜೆಪಿ ಮತ್ತು JDS ನಾಯಕರು ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿರುವಂತದ್ದು. ಈ ಒಂದು ಧರಣಿಯಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಹಾಗೂ ಎಲ್ಲ ಶಾಸಕರು ಕೂಡ ಈ ಒಂದು ಧರಣಿಯಲ್ಲಿ ಭಾಗಿಯಾಗಿದ್ರು. ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥ ಭ್ರಷ್ಟಾಚಾರ ಆರೋಪ ಏನಿದೆ ಅದಕ್ಕೆ ನಾನು ಒಂದಲ್ಲ ಎರಡಲ್ಲ 5 ದಾಖಲೆಯನ್ನು ನಾವು ಒದಗಿಸಿದ್ದೇವೆ. ಸದನದಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ. ಆದ್ರೂ ಕೂಡ ಸಚಿವರು ರಾಜೀನಾಮೆ ಕೊಡ್ತಲ್ಲ. ಈ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಕೂಡಲೇ ಏನು ಅಬಕಾರಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ ಅವರು ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಬೇಕಂತ ವಿಪಕ್ಷ ನಾಯಕರು ಪಟ್ಟನೆ ಎತ್ತಿರುವಂತದ್ದು. ಒಂದು ಕಡೆ ನಿನ್ನೆ ಸದನದಲ್ಲಿ ಮನ್ರೇಗಾ ವಿಚಾರವಾಗಿ ಚರ್ಚೆ ಆಗ್ತಿತ್ತು. ಆದ್ರೆ ಏಕಾಏಕಿ ಈ ಒಂದು ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಈ ರೀತಿ ಸ್ವರೂಪವನ್ನ ಪಡ್ಕೊಂಡು ಏಕಾಏಕಿ ಧರಣಿಗೆ ಕಾರಣ ಆಯ್ತು. ಈ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಟಾಪಿಕ್ ನ ಡೈವರ್ಟ್ ಮಾಡೋದಕ್ಕೆ ಬಿಜೆಪಿ ಮತ್ತು JDS ನಾಯಕರು ಈ ರೀತಿ ಅಹೋರಾತ್ರಿ ಧರಣಿಯನ್ನ ಇಟ್ಕೊಂಡಿದ್ದಾರೆ ಅಂತ ಒಂದು ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಸಚಿವರು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನನ್ನ ವಿರುದ್ಧ ಯಾರೋ ಷಡ್ಯಂತ್ರ ಮಾಡಿದ್ದಾರೆ, ಸಮಯ ಸಂದರ್ಭ ಬಂದಾಗ ನಾನು ಕೂಡ ದಾಖಲೆನ ಒದಗಿಸ್ತೇನೆ ಅಂತ ತಿಮ್ಮಾಪುರ್ ಕೂಡ ಹೇಳ್ತಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ದಾಖಲೆನ ಒದಗಿಸದೇ ಇರುವಂತದ್ದು, ವಿಪಕ್ಷ ನಾಯಕರು ಮಾಡ್ತಿರ್ತಕ್ಕಂಥ ಧರಣಿಗೆ ಸ್ಪಷ್ಟವಾದಂತ ಉತ್ತರವನ್ನ ಕೊಡದೇ ಇರುವಂತದ್ದು, ಕೆಲವೊಂದ್ ಕಡೆ ಅಬಕಾರಿ ಸಚಿವರಿಗೆ ಹಿಂದೇಟನ್ನ ಹಾಕುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹೀಗಾಗಿ ಸದನದ ಅದರಲ್ಲೂ ಕೂಡ ವಿಶೇಷ ಅಧಿವೇಶನ ಕೊನೆಯ ದಿನ ಇವತ್ತಾಗಿರೋದ್ರಿಂದ ಬಿಜೆಪಿ ನಾಯಕರು ಮತ್ತು JDS ನಾಯಕರು ಅಬಕಾರಿ ಸಚಿವರು ರಾಜೀನಾಮೆ ಕೊಡುವವರೆಗೂ ನಾವು ಧರಣಿನ ಕೈ ಬಿಡುತ್ತಿಲ್ಲ, ಈ ಒಂದು ಹೋರಾಟವನ್ನ ಕಂಟಿನ್ಯೂ ಮಾಡ್ತೇವೆ ಅಂತ ಆರೋಪಕರು ಕೂಡ ಹೇಳ್ತಿರುವಂತದ್ದು. ಹಾಗಾಗಿ ಇವತ್ತಿನ ದಿನ ಯಾವ ರೀತಿ ಸ್ಟ್ಯಾಂಡ್ ಇರುತ್ತೆ, ಸದನದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಯಾವ ರೀತಿ ಒಂದು ಸ್ವರೂಪನ ಪಡ್ಕೊಳ್ಳುತ್ತೆ, ಜೊತೆಗೆ ಅಬಕಾರಿ ಸಚಿವರು ಏನಾದ್ರು ಸ್ಪಷ್ಟವಾದ ಒಂದು ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರ. CM ಸಿದ್ದರಾಮಯ್ಯ ಅವರು ನಿನ್ನೆ ಕೂಡ ಈ ಒಂದು ವಿಚಾರದಲ್ಲಿ ಬಹಳ ನ್ಯೂಟ್ರಲ್ ಆಗಿದ್ರು. ಹೀಗಾಗಿ
ಹೀಗಾಗಿ ಇವತ್ತಿನ ದಿನ ಏನಾದ್ರು ಉತ್ತರ ಕೊಡುವಂತ ಒಂದು ಸಾಧ್ಯತೆ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಿದೆ. ಯಾಕಂತಂದ್ರೆ ಹಿಂದೆ ಕೂಡ ನಾಗೇಂದ್ರ ಅವರ ವಿರುದ್ಧ ಕೇಳಿಪಡ್ತಿರ್ತಕ್ಕಂಥ ಆರೋಪ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಕಡಖಂಡಿತವಾಗಿ ಒಂದು ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರು. ಆದ್ರೆ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯರು ಮೌನವನ್ನ ಹೊರಿಸಿರುವಂತದ್ದು ಎಲ್ಲೊಂದ್ ಕಡೆ ಬಿಜೆಪಿ ನಾಯಕರ ಒಂದು ಆರೋಪಕ್ಕೆ ಮತ್ತಷ್ಟು ಕೊಡುವಂತ ಒಂದು ಸಾಧ್ಯತೆ ಇದೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.